ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿ ಬೇಗ ಟಿಫಿನ್ ತಗೊಂಬನ್ನಿ. ತಂದೆಮ್ಮ. ನೀವ್ ಇಷ್ಟೊತ್ತು ಮಾಡಿದ್ರೆ ನಂಗೆ ಗ್ರೂಮಿಂಗ್ ಕ್ಲಾಸಿಗೆ ಹೋಗಿ ಲೇಟ್ ಆಗಲ್ವಾ? ಇನ್ಮೇಲೆ ರಾತ್ರಿನೇ ಮಾಡಿ ಇಟ್ಬಿಡ್ತೀನಿ, ಬೆಳಗ್ಗೆ ತಿನ್ಕೊಂಡು ಹೋಗ್ಬಿಡು. ರಾತ್ರಿ ತಂಗಳ ತಿನ್ನಕ್ ನನ್ನ ಏನ್ ಅನ್ಕೊಂಡಿದ್ದೀರಾ? ತಿನ್ನಕ್ಕೆ ಹುಟ್ಟರು ಪ್ರಾಣಿ ಅನ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆಯ್ತು. ಕಡಿಮೆ ಮಾಡ್ಕೋತೀನಿ, ತಿನ್ನು. ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂದ್ರು ಈ ಬಿಲ್ಡಪ್ಗೆ ಏನ್ ಕಮ್ಮಿ ಇಲ್ಲ. ಕತ್ತೆಗೂ ಒಂದ್ ಕಾಲ ಆದ್ರೆ ಕುದುರೆಗೂ ಒಂದ್ ಕಾಲ ಬಂದೇ ಬರುತ್ತೆ. ಏನದು ಮ್ಯೂಟ್ ಮಾತು? ಏನಿಲ್ಲ, ಸೌಟ್ ಮುರಿದೋಗ್ಬಿಟ್ಟಿತ್ತು, ಅದನ್ನ ಸಾಡ್ರು ಮಾಡಿಸ್ಕೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ತಿನ್ನಮ್ಮ. ನೀವ್ ಯಾವ್ದು ತಾನೇ ನೆಟ್ಟಿಗೆ ಇಟ್ಕೊಂಡಿದ್ದೀರಾ? ಎಲ್ಲ ಮುರ್ಕೋತಾನೆ ಇರ್ತೀರಾ. ವೆಲ್ಡಿಂಗ್ ಮಾಡಿ ಯೂಸ್ ಮಾಡಕ್ಕೆ ನಮ್ಮ ಮನೇನ್ ಗುಜರಿ ಶಾಪ್ ಅಲ್ಲ. ಹೋಗಿ ಹೊಸ ಸೌಟ್ ತಗೊಂಡ್ ಬನ್ನಿ. ಅಪ್ಪಣೆ. ತಾವು ಈಗಲಾದ್ರೂ ಉಪಹಾರ ಸ್ವೀಕರಿಸಿ ಕೆಲ್ಸಕ್ಕೆ ಹೊರಡಿ. ಜಾನಿ, ವಾಟ್ ಇಸ್ ದಿಸ್? ತಿಂಡಿ. ನಾನು ನಿಂಡಿ ಅನ್ನ ತಿಂಡಿಗೆ ಇಷ್ಟೊಂದು ಉಪ್ಪು ಹಾಕಿದಿರಲ್ಲ, ಹೇಗ್ ತಿನ್ಲಿ? ಉಪ್ಪಾಗಿದ್ಯಾ? ಸಾರಿ ಮಧು, ಯಾವುದೋ ಟೆನ್ಷನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ಏನ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಅಡ್ಗೆ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಲ್ಲ. ಅದನ್ನಾದ್ರೂ ನೆಟ್ಟಾಗಿ ಮಾಡಕ್ ಆಗಲ್ವಾ? ಸಾಕು ಸುಮ್ನಿರೋ ಮಧು, ನನ್ಗೆ ಇದೊಂದೇ ಕೆಲಸ ಅಂತ ಅನ್ಕೊಂಡಿದ್ಯಾ? ಏನು ಗೂಗಲ್ ಕಂಪ್ನಿಲಿ ಸಿಇಒ ಕೆಲಸ ಕೊಡ್ತಿರೋ ತರ ಬಿಲ್ಡಪ್ ಕೊಡ್ತಾ ಇದೀಯಾ? ಓಹೋ, ನಿಮ್ ಯೋಗ್ಯತೆಗೆ ಗೂಗಲ್ ಕಂಪ್ನಿ ಸಿಇಒ ಕನ್ಸ್ ಬೇರೆ ಕೇಳು. ಅಡ್ಗೆ ಕೆಲಸನ ಸರಿಯಾಗಿ ಮಾಡದ್ ಕಲೀರಿ. ಮಧುರ ಅವ್ರೆ, ಸಿನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. ಅಲ್ಲ, ಗಂಡನ್ ಹಿಂಗ ಬೈಯೋದು? ನಿಮ್ಗೆ ಅವತ್ತೇ ಹೇಳ್ಲಿಲ್ವಾ ಗಂಡಸ್ರಿಗೆ ಅಡ್ಗೆ ಮನೆ ಕೆಲಸ ಹೇಳ್ಬೇಡಿ ಅಂತ? ಹೇಳಿಲ್ಲ ಅಂದ್ರೆ ಅಡ್ಗೆ ಕೆಲಸ ಯಾರು ಮಾಡ್ತಾರೆ? ನೀವೇನ್ ಹೆಂಗ್ಸ ಗಂಡ್ಸ? ಹೆಂಗಸ್ತರ ಇರೋ ಗಂಡಸು. ನೋಡಿ ನೋಡಿ, ಅಷ್ಟು ಹೇಳ್ತಾ ಇದ್ರು ಗಂಡನ್ ತಿರುಗ್ಸ್ ಮಾತಾಡ್ತೀರಾ? ನಾನೇನಾದ್ರೂ ನಿಮ್ ಗಂಡ ಆಗಿದ್ದಿದ್ರೆ ಮೊಕದ ಮೇಲೆ ವರ್ಡ್ ಕಳಿಸ್ತಿದ್ದೆ. ರೀ ಜಾನಿ ಅವರೇ, ಹೆಂಡತಿದ್ದವ ಇಷ್ಟೊಂದು ಬೈಸ್ಕೋತಿರಲ್ಲ, ನೀವ್ಯಾವ ಸೀಮೆ ಗಂಡಸು? ಪಾರು, ಇದು ಗಂಡ ಹೆಂಡತಿ ವಿಷಯ. ಇದ್ರಲ್ಲಿ ನೀನ್ ಮೂಗ್ ತೂರ್ಸೋದು ಚೆನ್ನಾಗಿರಲ್ಲ. ಅಟ್ಟಿ ಕೆಲ್ಸದಾಳ್ ಬೇಕಿದ್ರೆ ಮದ್ವೆ ಯಾಕಾದ್ರಿ? ಒಂದ್ ಆಳ್ನೆ ತಂದ್ ಮಡಿಕೊಂಬೋದಿತ್ತಲ್ವಾ? ನಾನು ಅವಾಗ ಅದನ್ನ ಹೇಳ್ತಿರ್ತೀನಿ, ಇವಳು ನನ್ನ ಮಾತೆ ಕೇಳಲ್ಲ ಅಂತಾಳೆ. ನೀವು ನಿಮ್ಮ ಮದುವೆ ಆಗ್ಬಿಡೋಣ ಅಂದ್ರೆ ಈ ಸಂಸಾರದ ಕಾಟದಿಂದ ಸನ್ಯಾಸಿ ಆಗ್ಬಿಡೋಣ ಅನ್ಕೊಂಡಿದ್ದೀನಿ. ನೀವು ಸನ್ಯಾಸಿ ಆಗಕ್ಕೆಲ್ಲ ಲಾಯಕ್ಕಿಲ್ಲ ಬಿಡಿ, ಹಿಮಾಲಯಕ್ಕೆ ಹೋಗಿ ಅಗೋರಿ ಆಗ್ಬಿಡಿ. ಇವಳು ಕಾಟ ತಪ್ಪಲಿಲ್ಲ ಅಂದ್ರೆ ನೆಕ್ಸ್ಟ್ ಅದೇ ಪ್ಲಾನು. ಜಾನಿ, ನಾನ್ ನಿಮ್ಗೆ ಏನಂತ ಕಾಟ ಕೊಟ್ಟಿದ್ದೀನಿ? ಗಂಡ ಅನ್ನೋ ಮರ್ವಾದೆ ಕೊಡದೆ ಅಟ್ಟಿ ಆಳಂಗ್ ಟೈಟ್ ಮಾಡದೆ ಕಾಣಕ್ಕಿಲ್ವಾ? ಪಾರು ಅವ್ರೆ, ಅದು ಟೈಟ್ ಅಲ್ಲ, ನೋಡಿ ಮಧುರ ಅವ್ರೆ, ಎಂಡ್ರಾದವಳು ಗಂಡನ್ ಸೇವೆ ಮಾಡ್ಬೇಕು. ಅದನ್ ಬಿಟ್ಟು ಅವ್ರ ತವನೇ ಸೇವೆ ಮಾಡಿಸ್ಕೊಂಡ್ರೆ ಸೀದಾ ನರ್ಕಕ್ಕೆ ಹೋಗ್ಬಿಡ್ತೀರಿ. ಇನ್ಮೇಲಾದ್ರೂ ಹೊಸಿ ಗಂಡನ್ ಗೌರವ ಕೊಡಿ. ಅಟ್ಟಿ ಕೆಲ್ಸನೂ ನೀವೇ ಮಾಡಿ. ಇಲ್ಲ ಅಂದ್ರೆ ನಿಮ್ ಜಡಕಿತ್ತು ಅವ್ರ ಗಂಡ್ಸಿ, ಅವ್ರ ಮಿಸಿ ಕಿತ್ಕೊಂಡು ನೀವ್ ಅನ್ಸ್ಕೊಳ್ಳಿ. ಅದು ದೆವ್ವಗಳು ಓಡಾಡೋ ಟೈಮಲ್ಲಿ ನೀನೇ ಕಿರಿತಿ ಓಡಾಡ್ತಿದ್ಯಾ? ಯಾಕೆ ಈಗ ಓಡಾಡ್ತಿದ್ಯಾ ಅಂತ ಕೇಳಿದ್ರ ಆಗಲ್ವಾ? ಈ ಟೈಮಲ್ಲಿ ದೆವ್ವದ ಎಕ್ಸಾಂಪಲ್ ಬೇಕಾ? ದೆವ್ವ ಅಂದ್ರೆ ನಿನಗಿಂತ ನನಗೆ ಜಾಸ್ತಿ ಭಯ. ಆದ್ರೂ ನೀನ್ ಇದೆಯಲ್ಲ ಅಂತ ದೆವ್ವದ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಏನೇ ಮಾತಿನ ಅರ್ಥ? ದೆವ್ವಗಳು ತಮ್ಗಿಂತ ಭಯಂಕರವಾಗಿರೋರ ಹತ್ರಕ್ಕೆ ಬರಲ್ಲ ಅಂತ ಅರ್ಥ. ಜಾನಿ, ನಾನು ಮೊದಲೇ ಬೇಜಾರಲ್ಲಿದ್ದೀನಿ, ನೀವು ಇನ್ನೂ ಬೇಜಾರು ಮಾಡಬೇಡಿ. ನಿಮ್ ಬೇಜಾರಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಬೆಳಗ್ಗೆ ಪಾರು ಬಂದು ನನ್ನ ಬಗ್ಗೆ ಹೇಳಿದ್ಲಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ದೆ. ಅವಳು ಹೇಳಿದ್ದು ಕರೆಕ್ಟ್ ಅನಿಸ್ತು. ನಿಮ್ಮ ವಿಷಯದಲ್ಲಿ ಎಷ್ಟೊಂದು ತಪ್ಪು ಮಾಡಿದ್ದೀನಿ ಅಂತ ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ಜಾನಿ. ಮಧು, ನಿನ್ ಬಾಯಲ್ಲಿ ಇಂಥ ಮಾತು ಕೇಳ್ತಾ ಇದ್ರೆ ಕುರಿ ಬಾಯಲ್ಲಿ ಕೊಲವರೆಡ್ಡಿ ಸಾಂಗ್ ಕೇಳ್ದಂಗೆ ಆಗ್ತಾ ಇದೆ. ನನ್ನ ಫೀಲಿಂಗ್ಸ್ ನಿಮಗೆ ತಮಾಷೆ ಅನ್ನಿಸ್ತಿದ್ಯಾ? ಮತ್ತಿನ್ನೇನ್ ಮಧು, ಕಬಡ್ಡಿ ಪ್ಲೇಯರು ಮರ್ಕೋತಿ ಆಟ ಆಡ್ತಾನೆ ಅಂದ್ರೆ ನಗು ಬರಲ್ವಾ? ಜಾನಿ, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ನಾನೇನ್ ಬಾಲ ಕಟ್ಕೊಂಡು ಬಯಲಾಟ ಆಡ್ತಿದ್ದೀನ?
ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಿನಗಿಂತ ಡೈಲಾಗ್ ಎಲ್ಲ ಸೂಟ್ ಆಗಲ್ಲಮ್ಮ. ಪಾರು ಹೇಳಿದ್ಲು ಅಂತ ನೀನ್ ಬದಲಾಗಕ್ಕೂ ಆಗಲ್ಲ. ನನಗ್ ಸರಿ ಅನ್ಸಿದ್ರೆ ಅದೆಷ್ಟೇ ಕಷ್ಟ ಆದ್ರೂ ನಾನು ಸಾಧಿಸ್ತೀನಿ. ಓಹೋ, ತಾವೀಗ ಏನು ಸಾಧಿಸ್ಬೇಕು ಅಂತ ನಡುರಾತ್ರಿಯಲ್ಲಿ ರೊಚ್ಕೆದ್ದಿದಿರೋ? ಹೆಂಡತಿ ಮನೇಲಿ ಹೇಗಿರ್ಬೇಕೋ ಹಾಗೆ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಂದ್ರೆ ಇನ್ಮೇಲೆ ನೀವ್ ಮಾಡ್ತಿದ್ ಕೆಲ್ಸನೆಲ್ಲ ನಾನೇ ಮಾಡ್ತೀನಿ. ಅದು ಎಷ್ಟೊತ್ತಲ್ಲಿ ಕಾಮಿಡಿ ಮಾಡ್ತಿದ್ಯಾ, ನನಗೆಲ್ಲ ನಗಬೇಕು ಅಂತ ಗೊತ್ತಾಗ್ತಿಲ್ಲ. ಇದೇ ಕಾಮಿಡಿನ ನೀನು ಹೋಗಿ ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿದಿದ್ರೆ ಜನನಾದ್ರೂ ಬಿದ್ದು ಬಿದ್ದು ನಕ್ಕಿರೋರು. ಇಷ್ಟೊತ್ತಿನಲ್ಲಿ ಈ ರೀತಿ ತಮಾಷೆ ಮಾಡೋದನ್ನ ಬಿಟ್ಟು ಸುಮ್ಮನೆ ಬಿದ್ಕೋ. ಕಿಂಡಲ್ ಮಾಡ್ತೀರಾ? ಮಾಡಿ. ನಾಳೆ ನನ್ ಬದ್ಲಾಗಿರೋದನ್ನ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ನಿನ್ನ ವಿಧವಾದ ಅವತಾರಗಳನ್ನ ನೋಡಿ ನಾನು ಆಶ್ಚರ್ಯ ಪಡ್ತೀನೋ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ತೀನೋ ಭಗವಂತಂಗೆ ಗೊತ್ತು. ಸೌಂದರ್ಯ ಸಮರ ಸೋತವನೇ ಅಮರ, ಸೌಂದರ್ಯ ಸಮರ ಸೋತವನೇ ಅಮರ, ಕಳೆದುಕೊಳ್ಳಲು ಬೇರೇನೂ ಇಲ್ಲ ಇಲ್ಲಿ, ಇರುವುದನ್ನೇ ಪಡೆದು ತಿರುಗಿ ಕಳೆದುಕೊಳ್ಳಿ, ಕಳೆದು ಪಡೆದುಕೊಳ್ಳಿ, ಅಮಲು ಗಣ್ಣಿಗೆ ಇವಳು ಸದಾ ಸುಂದರ ಗಾಂಧಾರಿ, ಅದ ತಿಳಿದ ಮದನಾರಿ, ಅತಿ ವಿರಹಿ ವ್ಯಾಮೋಹಿ, ಸುಳುತ್ತಿರುವ ಸಾರಂಗಿ, ಮೃದು ಮಧುರ ಮಹಾಕಾಳಿ. ರೀ, ಯಾಕೆ ಹಾಗೆ ನೋಡ್ತಿದ್ದೀರಾ? ಮಧು ಇದು ನೀನಾ? ಇಲ್ಲ, ಮಧು ಜೆರಾಕ್ಸು. ಮತ್ತಿನ್ನೇನ್ರಿ, ಅಪರೂಪಕ್ಕೆ ನನ್ನ ನೋಡ್ತಿರೋ ಥರ ಕೇಳ್ತಿದ್ದೀರಲ್ಲ. ನಿಮಗೋಸ್ಕರ ಕಾಫಿ ಮಾಡಿದ್ದೀನಿ, ತಗೊಳ್ಳಿ. ಯಾವತ್ತೂ ಇಲ್ಲದೆ ಇರೋ ಬದಲಾವಣೆ ಇವತ್ತೇನು ದಿಢೀರಂತ? ಕೆಲವೊಂದ್ಸಲ ದಿಢೀರ್ ಅಂತ ಏನೇನೋ ಆಗೋಗುತ್ತೆ. ಹಾಗಂತ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಬದಲಾವಣೆನ ನೋಡಿ ಖುಷಿ ಪಡ್ಬೇಕೆ ಹೊರತು ಯೋಚನೆ ಮಾಡಬಾರ್ದು. ಕಾಫಿ ತಗೊಳ್ಳಿ. ನೀನು ಬದಲಾವಣೆ ಏನೋ ಖುಷಿ ಪಡುವಂಥದ್ದೇ, ಆದ್ರೆ ನಿನ್ನ ಬದಲಾವಣೆ ಕಾರಣ ಯಾರು ಅಂತ ಕೇಳ್ಬೋದಾ? ರಾತ್ರಿನೇ ಹೇಳಿಲ್ವ ರೀ, ನೆನ್ನೆ ನಾವಿಬ್ರು ತಿಂಡಿ ವಿಷಯಕ್ಕೆ ಜಗಳ ಮಾಡ್ತಿದ್ದಾಗ ಪಾರು ಬಂದು ನನ್ನ ಕಣ್ಣು ತೆರೆಸಿದ್ಲು. ಹೆಂಡತಿ ಆದವಳು ಗಂಡನ ಹೇಗೆ ನೋಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದಾಳೆ. ಅದು ನೀನು ನಿಜವಾಗ್ಲೂ ಇಷ್ಟೊಂದು ಬದಲಾಗಿದ್ಯಾ? ನನ್ನ ಕಣ್ಣನ್ನು ನಾನೇ ನಂಬೋಕ್ಕಾಗ್ತಿಲ್ಲ. ಹಾಗಾದ್ರೆ ಕಣ್ ಕಿತ್ತಾಕಿ ಬೇರೆ ಕಣ್ಣು ಹಾಕಿಸ್ಕೊಳ್ಳಿ. ಮತ್ತಿನ್ನೇನ್ರಿ, ನನ್ನ ಬದಲಾವಣೆ ನೋಡಿ ನೀವು ಖುಷಿ ಪಡ್ತೀರಾ ಅನ್ಕೊಂಡ್ರೆ ನನ್ನ ಮೇಲೆನೇ ಅನುಮಾನ ಪಡ್ತಿದ್ದೀರಲ್ಲ. ಬೇಜಾರು ಮಾಡ್ಕೊಬೇಡ ಮಧು, ನನ್ನ ಖುಷಿನ ಹೇಗೆ ನಿನ್ನ ಹತ್ರ ಹೇಳಬೇಕು ಅಂತ ಗೊತ್ತಾಗದೆ ಈ ರೀತಿ ಕೇಳ್ತಿದ್ದೀನಿ ಅಷ್ಟೇ. ನೀವೇನು ಕೇಳಬೇಡಿ, ಏನು ಯೋಚನೆನೂ ಮಾಡಬೇಡಿ. ಇನ್ಮೇಲೆಲ್ಲ ಹೀಗೆ ಇರುತ್ತೆ. ಕಾಫಿ ಕುಡಿದು ಬೇಗ ಸ್ನಾನಕ್ಕೆ ಹೋಗಿ. ನಿಮಗೋಸ್ಕರ ಬಿಸಿನೀರು ಕಾಯಿಸಿ ಬ್ರಷ್ ಪೇಸ್ಟ್ ಹಾಕಿ ಟವಲ್ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ನೀನೇ ರೆಡಿ ಮಾಡಿದ್ಯಾ? ಇಲ್ಲ, ಸ್ವಿಟ್ಜರ್ಲೆಂಡ್ ಪ್ರೆಸಿಡೆಂಟ್ ಕರೆಸಿ ಬಿಸಿನೀರು ರೆಡಿ ಮಾಡಿಸಿದ್ದೀನಿ. ಇನ್ನು ಅಮೆರಿಕ ಹೊಸ ಪ್ರೆಸಿಡೆಂಟ್ ಕರೆಸಿ ಟವಲ್ ರೆಡಿ ಮಾಡಿಸಿದ್ದೀನಿ. ಬ್ರಷ್ಗೆ ಪೇಸ್ಟ್ನ ಬುಷ್ಕೈಲಿ ಹಾಕ್ಸಿದ್ದೀನಿ. ಅದು ನಾನು ನಿನ್ನ ಕಡೆ ಕಾಮಿಡಿ ಪೀಸ್ ಥರ ಕಾಣ್ತಿದ್ದೀನ? ಮತ್ತೇನೇನ್ರಿ, ಹೆಂಡತಿ ಆದೋಳು ಹೆಂಡತಿ ಕೆಲಸ ಮಾಡಿದ್ರು ನೀನೇ ಮಾಡಿದ್ಯಾ ಅಂತ ಅನುಮಾನ ಪಡ್ತೀರಾ. ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅನ್ಸುತ್ತೆ. ಉರಿಯೋ ಬಿಸಿಲಲ್ಲಿ ಬರೋ ಬಿಸಿಲು ಮಳೆನ ಪಾಸಿಟಿವ್ ಆಗಿ ತಗೊಳ್ಳೋದು ನೆಗೆಟಿವ್ ತೊಗೊಳ್ಳೋದು ಒಂದು ಗೊತ್ತಾಗ್ತಿಲ್ಲ. ಏನ್ರಿ ನೀವೇ ಮಾತಾಡ್ಕೋತಿದ್ದೀರಾ? ನನ್ನ ವಿಷಯ ಅಲ್ವಾ, ಅದಕ್ಕೆ ನಾನು ಮಾತಾಡ್ಕೋತಿದ್ದೆ. ಮಾತಾಡಿದ್ ಸಾಕು, ಹೋಗಿ ಸ್ನಾನ ಮಾಡಿ, ನಾನು ಪೂಜೆ ಮುಗಿಸ್ಕೊಂಬರ್ತೀನಿ. ಒಬ್ನೇನಾ? ನಿಂತ್ಕೋ. ಪರವಶನಾದಿನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ,
ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಗೌಡ್ರೆ ನೀವ್ ಯಾವಾಗ ಬಂದ್ರಿ? ಮಧುರ ಅವ್ರೆ, ಬಾಡೋಗಿರೋ ಬಾಳೆ ಗಿಡದಲ್ಲಿ ಬಾಳೆಗೊನೆ ಬಿಟ್ಟಂಗಾಯ್ತು. ನೀವು ಅಷ್ಟೆಲ್ಲ ಪೂಜೆ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದಾರಿ. ನನ್ನ ಮನ್ಸಲ್ಲಿ ಭಕ್ತಿ ಬಂದಿರೋದಕ್ಕೆ ನಿಮ್ಗೇನ್ ಪ್ರಾಬ್ಲಮ್ಮು? ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಮಧುರ ಅವ್ರೆ. ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಪುಟ್ಮಲ್ಲಿ ನೋಡ್ದಂಗೆ ಆಯ್ತದೆ. ಅವಳು ಹಿಂಗೆ ಒತ್ತಾರೆ ಎದ್ದಟ್ಕಲ್ಲಿ ನೀರು ಇಕ್ಕೊಂಡು ಕಿಲ ಕಿಲ ಅಂತ ಪೂಜಾ ಪುನಸ್ಕಾರ ಎಲ್ಲ ಮಾಡ್ಕೊಂಡಿರೋಳು. ಈಗಲೂ ಆ ಪಾರು ಪೂಜಾ ಪುನಸ್ಕಾರ ಎಲ್ಲ ಮಾಡ್ತಾಳೆ, ಆದರೆ ನಮ್ಮ ಪುಟ್ಮಲ್ಲಿ ಅಷ್ಟು ಚೆಂದಾಗಿ ಮಾಡಲ್ಲ. ಹಾಗೆಲ್ಲ ಹೇಳ್ಬೇಡಿ ಗೌಡ್ರೆ, ನನ್ನ ಈ ಬದಲಾವಣೆ ಕಾರಣನೇ ಪಾರು. ಹಂಗಂದರ್ಯಾ ಅದ್ಯಾಂಗೋ? ಒಂದು ಹೆಣ್ಣು ಹೇಗಿರ್ಬೇಕು ಅಂತ ಅವಳು ನನಗೆ ಚೆನ್ನಾಗಿ ತಿಳಿಸಿದಾಳೆ. ಗಂಡನ ಹೇಗೆ ನೋಡ್ಕೋಬೇಕು, ಹೆಂಡತಿ ಆದವಳು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಚೆನ್ನಾಗಿ ಅರ್ಥ ಮಾಡಿಸಿದಾಳೆ. ಪರವಾಗಿಲ್ವೇ, ನಮ್ಮ ಪಾರು ನೋಡಕ್ಕೆ ಘಾಟಿ ಆದ್ರೂ ನಿಮಗೆ ಹೊಸ ರೂಪ ಕೊಟ್ಬಿಟ್ಟಾಳೆ. ಹೌದು ಗೌಡ್ರೆ, ನಾನು ಇಷ್ಟೊಂದು ಬದಲಾಗಿರೋದಕ್ಕೆ ಪಾರುನೇ ಕಾರಣ. ಅದಕ್ಕೆ ಅವಳ ಕಂಡ್ರೆ ನನಗೆ ತುಂಬಾ ಇಷ್ಟ. ನಾನು ಅಷ್ಟೇ ಮಧುರ ಅವ್ರೆ, ನೀನ್ ಇಲ್ಬೇಡ ಊರಿಗೆ ಹೋಗು ಅಂದ್ರು ಇಲ್ಲೇ ಇದ್ಕೊಂಡು ನನ್ನ ಶಾನೆ ಪಸಂದ ನೋಡ್ಕೊತಾವಳೆ. ಹಾಗಂತ ಅವಳನ್ನ ಪುಟ್ಮಲೆ ಜಾಗಕ್ಕೆ ತರಬೇಡಿ. ನೀವೇನು ಮಧುರ ಅವ್ರೆ, ನನ್ನ ಬಗ್ಗೆ ಹಿಂಗೆ ಹೋಗ್ಬಿಟ್ರಿ. ನನ್ನ ವ್ಯಕ್ತಿತ್ವ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವಾ? ನನ್ನ ವ್ಯಕ್ತಿತ್ವ ನೋಡ್ಬಿಟ್ಟೆ ನಮ್ಮವ್ವ ನನಗೆ ಶ್ರೀರಾಮ ಅಂತ ಹೆಸರಿಟ್ಟಿರೋದು. ಗೌಡ್ರೆ, ನೀವು ಹಾಗಿಲ್ದೇ ಇರ್ಬೋದು, ಆದ್ರೆ ಹಸ್ತ್ ಹುಲಿನ ಬೇಕಿದ್ರು ಕಂಟ್ರೋಲ್ ಮಾಡ್ಬೋದು, ರುಚಿಕಂಡ್ ಹುಲಿನಲ್ಲ. ಶಂಕರೇಶ್ವರ, ಇದೇನಪ್ಪ ಇದು? ಮಧುರ ಅವರು ನನ್ನ ಹುಲಿ ಅನ್ಬಿಟ್ರು, ನಾನು ಸಿಂಹ ಅಂತ ಅವ್ರಿಗೆ ಗೊತ್ತಿಲ್ವಾ? ತೊಂದರೆ ಇಲ್ಲ, ಅವ್ರು ಏನು ಹೇಳೋರು ಚೆಂದಾಗಿ ಹೇಳ್ತಾರೆ. ಐ ಲೈಕ್ ಇಟ್. ಎಂತದ ಹೊಡೆದದ್ದು? ಕೈ ನವೆ ಆಗ್ತಿತ್ತು, ಅದಕ್ಕೆ ಹೊಡೆದೆ. ನಿಮಗೆ ನವೆ ಆದ್ರೆ ನಮ್ಮಿಂದ ಸ್ವಲ್ಪ ಅವೇ ಇರಿ. ಯಾಕೋ? ನಿಮಗೆ ನವೆ ಆದಾಗ ಬಾರ್ಸೋ ಹುಚ್ಚಿದೆಯಲ್ಲ, ನೀವು ಬಾರಿಸಿದಾಗ ಆ ನವೆ ನಮಗ್ ಬಂದು ನಾವು ಬಾರಿಸ್ಬಿಟ್ರೆ ಏಯ್, ಇಂದ್ಯಾಕೋ ಜಾಸ್ತಿ ಆಯ್ತು ಕಣ. ಕಡಿಮೆ ಮಾಡ್ಕೋತೀವಿ, ಮುಂದುವರಿಸಿ. ಅಲ್ಲ ಕಣ್ರು, ನನ್ನ ಹೆಂಡತಿ ಮಧುರ ಬದಲಾಗಿದ್ದಾಳೆ ಅಂತ ಹೇಳಿದ್ರೆ ಶರಪಂಜರ ಸಿನಿಮಾದಲ್ಲಿ ಕಲ್ಪನಾ ನಗ್ತೀರೇನ್ರು? ಮತ್ತಿನ್ನೆಂತ ಜಾಣಿ ಬಾಯಿ, ಬಂಡೆಗಲ್ಲಿನ ಬುಡಕ್ಕೆ ಬೇರು ಬರುವುದು, ಮಧುರ ಬಾವಿ ಬದಲಾಗೋದು ಎರಡು ಒಂದಂತ ಗೊತ್ತಿದ್ರು ನಮಗಿದ್ರು ಪುಂಗಿ ಓದ್ತಿರಲ್ಲ. ನಮಗೆ ಇದನ್ನೆಲ್ಲ ಕೇಳುವಾಗ ಲುಂಗಿ ಇಟ್ಕೊಂಡು ಲುಂಗಿ ಡ್ಯಾನ್ಸ್ ಮಾಡುವ ಬದಲು ಚಡ್ಡಿ ಹಾಕೊಂಡು ಅಕ್ಕ ಮೇರಿ ಚೆಮ್ಮಕ್ಕೆ ಚೆಲ್ಲೋ ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತಾ ಉಂಟು. ಅದನ್ನಾದ್ರೂ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು ಅನ್ಸಿದ್ಯಲ್ಲ, ಅದು ಇಲ್ಲ ಅಂದಿದ್ರೆ ಬೇರೆ ಡ್ಯಾನ್ಸ್ ಆಗ್ಬಿಟ್ಟಿರೋದು. ಐ ಲೈಕ್ ಇಟ್. ಮುಂದೆ ಒಂದು ದಿನ ಆ ಪ್ರಯತ್ನ ಕೂಡ ಮಾಡ್ತೇನೆ. ಲೇ, ಇವ್ರ ವಿಚಾರಕ್ಕೆ ನೀನ್ ತಲೆ ಕೆಡ್ಸ್ಕೊಂಡು ಹಾಗೇನಾದ್ರು ಮಾಡಿದ್ರೆ ಏರೇ ಜನ ಲಾರಿ ತುಂಬ ಕಲ್ ತಗೊಂಡ್ಬಂದು ಹೊಡಿತಾರೆ. ಐ ಲೈಕ್ ಇಟ್. ತೊಂದರೆ ಇಲ್ಲ, ಆ ಲಾರಿಯ ಕಲ್ಲನ್ನೆಲ್ಲ ಸೇಕರಣೆ ಮಾಡಿಕೊಂಡು ನನ್ನ ಇಲಿಗಳಿಗೆ ಗೂಡು ಕಟ್ತೇನೆ. ಲೇ, ಬಿಟ್ಟಿ ಬರೋದಕ್ಕೆ ಕಾಯ್ತಿರ್ತಿರಲ್ರು, ಥೂ, ನಿಮ್ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ. ಜಾನಿ ಬಾಯ್, ಕೋಪ ಮಾಡ್ಕೊಬೇಡಿ. ಈಗೇನು ಮಧುರ ಅವರು ಬದಲಾಗಿದ್ದಾರೆ ಅಂತ ನಾವು ನಂಬೇಕು, ಅಷ್ಟೇ ತಾನೆ? ಹೌದು. ಹಾಗಾದ್ರೆ ನಮ್ಮನ್ನ ನಿಮ್ಮ ಮನೆ ಕರ್ಕೊಂಡೋಗಿ. ಮಧುರ ಬಾಬಿ ತಮ್ಮ ಕೈಯಾರಿ ಟಿಫನ್ ಮಾಡಿ ನಮಗೆಲ್ಲ ಬಡಿಸಿದ್ರೆ ನಾವಾಗ ನಂಬ್ತೇವೆ. ಲೇ, ಎಲ್ಲೋದ್ರು ಊಟ ಮಾಡೋ ಜಾಗಕ್ಕೆ ತೆಳ್ಕೊಂಡ್ ಬಂದ್ಬಿಡ್ತೀರ ಅಲ್ವಾ? ಹೇಗೆ ಬರ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಜಾನಿ ಬಾಯ್, ಬಂದ ಮೇಲೆ ಎಂತ ದಬಾಕ್ತೇವೆ ಅದು ಇಂಪಾರ್ಟೆಂಟು. ಆಯ್ತು, ಬನ್ನಿ, ಮಧುರನ ಬದಲಾವಣೆನ ನೋಡಿ ಸಂತೋಷ ಪಡಿ. ಐ ಲೈಕ್ ಇಟ್. ಕ್ಯಾಟ್ ಕ್ಯಾಟ್ ಕ್ಯಾಟ್. ಮಧು, ಮಧು, ಕರೆದ್ರಾರಿ? ಐ ಲೈಕ್ ಇಟ್. ಎಂತದಿದು ಭಯ್ಯ, ಮಧುರ ಬಾಬಿಯನ್ನು ತೋರಿಸ್ತೆ ಅಂತೇಳಿ ಕರ್ಕೊಂಡು ಬಂದು ಜಲ್ಸ ಹೀರೋಯಿನ್ ಅನ್ನು ತೋರಿಸ್ತಾ ಇದ್ದೀರಾ? ಐ ಲೈಕ್ ಇಟ್. ಲೇ, ಇವಳು ನನ್ನ ಹೆಂಡತಿ ಮಧುರನೇ ಕಣೋ. ಮಿರಾಕಲ್. ಜಾನಿ ಬಾಯ್, ನಿಜವಾಗ್ಲೂ ಇವ್ರು ಮಧುರ ಅವರೇನಾ? ಇಲ್ಲ, ಅವಳ ತರನೇ ಇರೋ ಮೇಣದ ಸ್ಟ್ಯಾಚು. ಐ ಲೈಕ್ ಇಟ್. ನೋಡಿದ ಕೂಡಲೇ ನಾನು ಹಾಗೆ ಅಂದ್ಕೊಂಡೆ. ರಾಖಿ ಅವ್ರೆ, ಮೇನದ ಸ್ಟ್ಯಾಚು ಎಲ್ಲಾದ್ರೂ ಮಾತಾಡೋದನ್ನ ನೋಡಿದಿರಾ? ಹೌದಲ್ವಾ? ಇದು ನನ್ನ ಮಂಡೆಗೆ ಬೊಕ್ಕಲೇ ಇಲ್ಲಲ್ಲ ಭಯ್ಯ, ಇದೆಲ್ಲ ಹೇಗೆ ಸಾಧ್ಯ? ರಾಖಿ ಅವ್ರೆ, ನಾನು ನಿಜವಾಗ್ಲೂ ಮಧುರ, ನಮ್ಮಲ್ಲಿ ಯಾಕೆ ಇಷ್ಟೊಂದು ಅನುಮಾನ ಪಡ್ತಿದ್ದೀರಾ? ಮಧುರ ಅವರೇ, ನೀವು ಈ ರೀತಿ ಬದಲಾಗಿದ್ದೀರಾ ಅಂದ್ರೆ ನಮಗ್ ನಂಬಕ್ಕೆ ಆಗ್ತಾ ಇಲ್ಲ. ಅಡಿಗೆ ಮನೇಲಿ ಹೋಗಿ ನೀವು ಅಡಿಗೆ ಮಾಡ್ತಾ ಇದ್ದೀರಂದ್ರೆ ಐ ಲೈಕ್ ಇಟ್. ಹೆಣ್ಣು ಅಂದ್ಮೇಲೆ ಇದೆಲ್ಲ ಸಹಜ ತಾನೇ? ಮತ್ತೆ ಇಷ್ಟು ದಿವಸ ನೀವು ಎಂತ ಆಗಿದ್ದೀರಿ ಬಾಬಿ? ಈ ರಾಕಿ, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೋ. ಅವ್ರು ಕೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ರೀ. ಇಷ್ಟು ದಿನ ಬರೀ ನನ್ನ ದರ್ಪ ದಬ್ಬಾಳಿಕೆ ಅಷ್ಟೇ ನೋಡ್ತಿದ್ರು. ಫಸ್ಟ್ ಟೈಮ್ ನನ್ನ ಗೃಹಿಣಿಯಾಗಿ ನೋಡಿದ್ರಲ್ಲ, ಅದಕ್ಕೆ ಹೀಗೆ ಕೇಳ್ತಿದ್ದಾರೆ. ಮಧುರ ಅವರೇ, ನೀವು ನಮ್ಮ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಈಗ ಆನ್ಸರು ಕೊಡ್ತೀನಿ, ತಗೊಳ್ಳಿ. ಲೇ, ಏನು ಹುಡುಕ್ತಿದ್ಯಾ? ಪೆನ್ ಪೇಪರ್ ಇರ್ತಿದ್ರೆ ಬರ್ಕೊಳ್ತಿದ್ದೆ ಭಯ್ಯ. ತೊಂದರೆ ಇಲ್ಲ, ಹೇಳಿ ಬಾಬಿ, ಇಲ್ಲಿ ರಿಪೀಟ್ ಮಾಡ್ಕೊಳ್ತೇವೆ. ರಾಖಿ ಅವ್ರೆ,
ಇಷ್ಟ ದಿನ ನಾನು ಹೆಣ್ಣಾಗೇ ಇದ್ದೆ, ಆದರೆ ಒಂದು ಹೆಣ್ಣು ಹೇಗಿರ್ಬೇಕು ಅನ್ನೋದನ್ನ ಮರ್ತಿದ್ದೆ. ಪಾರು ಬಂದು ನನ್ನ ಕಣ್ ತೆರೆಸಿದ್ಲು. ಅವಳು ಬಂದ ದಿನ ನನ್ನ ಹೃದಯನೇ ತಿರ್ಕೊಂಡ್ಬಿಡ್ತು. ನಿನ್ನ ಕಣ್ ತಿರ್ಕೊಳಲ್ವಾ ಮಧು? ರೀ, ಏನಾದ್ರೂ ಹೇಳಿದ್ರಾ? ಅವಳು ಮಾತು ಎಲ್ರ ಮನ್ಸನ್ನು ಮುಟ್ಟುತ್ತೆ, ಎಲ್ರ ಕಣ್ಣನ್ನು ತಿರ್ಸುತ್ತೆ ಅಂದೆ. ಹೌದು ರೀ. ಬಾಬಿ, ನಮ್ಮ ಪ್ರಶ್ನೆಗೆ ಬರೀ ಉತ್ತರ ಸಿಕ್ಕಿದ್ರೆ ಸಾಕು, ಪೀಟಿಗೆ ಬೇಡ. ಮಧುರ್ ಅವರೇ, ನಾವು ಬಂದಾಗ ನೀವು ಅಡುಗೆ ಮನೆಯಲ್ಲಿ ಏನ್ ಮಾಡ್ತಾ ಇದ್ರಿ? ಎಮ್ಮೆ ಮೇಯಿಸ್ತಿದ್ದೆ. ಮತ್ತಿನ್ನೇನ್ ಸೂರಿ ಅವರೇ, ಅಡ್ಗೆ ಮನೇಲಿ ಏನ್ ಮಾಡಕ್ಕಾಗುತ್ತೆ? ಅದು ಏನು ಅಂದ್ರು. ಮಧು, ನಾನೇನು ಹೇಳಿಲ್ಲ. ಅದ್ ಹಾಗಲ್ಲ ರೀ, ಏನು ಅಂದ್ರು ಅಂದ್ರೆ ನಮ್ಮ ಯಜಮಾನ್ರು ಹೊರಗಡೆ ಹೋಗಿ ಬರ್ತೀನಿ ಅಂದ್ರಲ್ಲ, ಅಷ್ಟರಲ್ಲಿ ತಿಂಡಿ ಮಾಡೋಣ ಅಂತ ಹೋಗಿದ್ದೆ. ಐ ಲೈಕ್ ಇಟ್. ಬಾಬಿ, ಆ್ಯಕ್ಚುಲಿ ನಮ್ಮದು ಕೂಡ ತಿಂಡಿ ಆಗಿರಲಿಲ್ಲ. ಹೇಗೂ ನೀವು ನಮಗೂ ಸೇರಿಸಿ ತಿಂಡಿ ಮಾಡಿದ್ದೀರ ಅಂತ ಕಾಣ್ತದೆ. ಬಂಜಾರೆ ಮುಕ್ಕೊಂಡು ಹೋಗ್ತೇವೆ. ಅಷ್ಟೇ ತಾನೇ, 2 minutes ವೆಯ್ಟ್ ಮಾಡಿ ತಿಂಡಿ ತಗೊಂಬರ್ತೀವಿ. ಜಾನಿಬಾಯಿ, ಮಧುರ್ ಅವರು ಫಸ್ಟ್ ಟೈಮ್ ತಿಂಡಿ ಮಾಡ್ತಾ ಇದ್ದಾರೆ. ಆ ತಿಂಡಿನ ತಿಂದು ನಾವು ಬದುಕ್ಬೋದಾ? ಮೊದಲು ನೀನು ತಿನ್ನು, ನೀನು ತಿಂದು ಬದುಕಿದ್ರೆ ನಾನು ತಿಂತೀನಿ. ಐ ಲೈಕ್ ಇಟ್. ಟಿಫಿನ್ ರೆಡಿ. ಬಾರ್ಸಕ್ ನಾವು ರೆಡಿ. ಬದುಕಿದ್ರೆ ಇಡ್ಲಿ ವಡ, ಸತ್ರ ತಿತ್ತಿ ವಡ, ಜಯಮ್ಮಿ. ಏನು ಅಂದ್ರೆ ನಾನು ಮಾಡಿರೋ ತಿಂಡಿನ ನೀವು ಕಿಂಡಲ್ ಮಾಡ್ತೀರಾ? ಇಲ್ಲಮ್ಮ, ಇವರಿಬ್ರು ಜಾಸ್ತಿ ತಿನ್ಬಿಡ್ತಾರೆ ಅಂತ ಹಾಗಂದೆ ಅಷ್ಟೇ. ವೈಟ್ ಅಂಗರಾಜ, ನೀವು ಮಾಡಿದ್ದು ಡವ್ ಅಂತೇಳಿ ನಮ್ಗೆ ಗೊತ್ತುಂಟು. ನಾವು ಒಟ್ರಾಸಿ ಮುಕ್ಕೋರೆ. ಬಾಬಿ, ನೀವು ಬಡಿಸಿ. ವಾವ್, ಮಧುರ್ ಅವರೇ, ತಿಂಡಿ ತುಂಬಾ ಚೆನ್ನಾಗಿದೆ. ರೀ, ನಿಮಗಿಷ್ಟ ಆಯ್ತಾ? ಲೆವೆಲ್ಗೆ ಇಲ್ಲದೆ ಇದ್ರು ಒಂದು ಲೆವೆಲ್ಗೆ ಓಕೆ. ಅಂದ್ರೆ ನಿಮಗಿಷ್ಟ ಆಗಿಲ್ವಾ? ಸುಮ್ಮನೆ ತಮಾಷೆ ಮಾಡಿದೆ ಮಧು, ತುಂಬ ಇಷ್ಟ ಆಯಿತು. ನಿಮಗಿಷ್ಟ ಆದ್ರೆ ನಂಗೆ ತೃಪ್ತಿ. ಮಧುರ ಬಾಬಿ, ಹೇಗಿದ್ದವ್ರು ಹೇಗಾದ್ರಿ ಮಾರಾರ? ಅಂದ್ರೆ ಯು ಆರ್ ಸೋ ಕನ್ಫ್ಯೂಸಿಂಗ್. ಲೈ, ಕನ್ಫ್ಯೂಷನ್ ನೀನೇ ಇಟ್ಕೊಂಡು ಯಾವ ಅರ್ಥದಲ್ಲಿ ಹೇಳಿದೆ ಅಂತ ನಮಗೆ ಕ್ಲಾರಿಫಿಕೇಶನ್ ಕೊಡು. ವೆರಿ ಸಿಂಪಲ್ ಬ್ರದರ್. ಮಧುರ ಬಾಬಿ ಈ ನಮ್ಮನೆ ಬದಲಾಗ್ತಾರೆ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ. ಈಗ ಬದಲಾಗಿದ್ದೀನಲ್ಲ ಅನ್ಕೊಳ್ಳಿ. ಮಧು, ನಮ್ಗೆಲ್ಲ ತಿಂಡಿ ಬಡಿಸಿ ನೀನೇ ತಿಂಡಿ ತಿಂದಿಲ್ಲ. ಬಾ ತಿಂಡಿ ತಿನ್ನೋ. ಬೇಡ ರೀ, ಗಂಡನ್ ಸರಿ ಸಮಾನವಾಗಿ ಹೆಂಡತಿ ಕೂರೋದು ತಪ್ಪು. ನೀವ್ ತಿನ್ ಮುಗಿಸಿ ಆಮೇಲೆ ನಿಮ್ ಪ್ಲೇಟಲ್ಲೇ ತಿಂತೀನಿ. ಶ್ರೀ, ಯಾನ ಈ ಪಾಟಿ ಯೋಚನೆ ಮಾಡ್ತಿದ್ದೀರಲ್ಲ? ಅಕ್ಕ ನೆನ್ಪಾಗ್ಬಿಟ್ಲಾ? ಇಲ್ಲ, ನೀನೇ ನೆನಪಾಗ್ಬಿಟ್ಟೆ. ದಿಟ್ಟ ಹೇಳ್ತಾ ಇದ್ದೀರಾ ಶ್ರೀ. ನಿಮ್ಮ ಈ ಮಾತು ಕೇಳ್ತಾ ಇದ್ರೆ ಒಂದು ಮಡಿಕೆ ಮಜ್ಜಿಗೆ ಕುಡ್ದಷ್ಟು ಸಂತೋಷ ಆಯ್ತಾ ಇದೆ. ಒಳಗೆ ಒಳ್ಳೆ ಕೆಲಸ ಮಾಡ್ತಾ ಇದಲ್ಲ, ಅದಕ್ಕೆ ಖುಷಿ ಆಯ್ತು. ಏನ್ ಹೇಳ್ತಾ ಇದ್ದೀರಾ? ಒಂದು ಅರ್ಥ ಆಯ್ತಲ್ವಲ್ಲ? ಕಲ್ತಾರ ಇದ್ದ ಮಧುರ ಅವ್ರನ್ನ ಕೆತ್ತಿ ಶಿಲೆ ಮಾಡ್ಬಿಟ್ಟಿದೆ. ಕಲ್ಲು ಶಿಲೆ ಅದ್ಯೋನಂತ ಸಿದ್ಬಿಡ್ಸಿ ಹೇಳ್ಬಾರ್ದಾ? ಅಯ್ಯೋ ಹೋಗವ, ಏನ್ ಬುಡ್ಸಿ ಹೇಳೋದು? ಬುಡ್ಸಿ ಕೊಡಕ್ ನಾನು ಅವ್ರೆಕಾಯಿ ತೋಟ ಮಡಗಿದ್ದಾನ. ಹೀರೆಕಾಯಿ ತಿನ್ನೋ ಕಾಲದಲ್ಲಿ ನಿಮ್ಮ ಅವರೆಕಾಳು ಯಾರಿಗೆ ಬೇಕು ಬಾವೋ? ನಾನ್ ಕೇಳ್ತಾ ಇರೋದು ಮಧುರ ಅವ್ರನ್ನ ನಾನು ಯೋನ್ ಯೋಚನೆ ಮಾಡಿವ್ನಿ ಅಂತ. ಏನೋ ನೆನ್ನೆ ಅವ್ರ ಹಟ್ಟಿಗೆ ಹೋಗ್ಬಿಟ್ಟು ಅವ್ರನ್ನ ಚಂದ ಬೈದ್ಬಿಟ್ಟಂತೆ. ಹ್ಞೂ ಬಾವೋ, ಆ ಜಾನಿ ಅವ್ರನ್ನ ಮಧುರ ಅವರು ಅಟ್ಟಿ ಕೆಲ್ಸದವನ್ ತರ ನೋಡ್ಕೋತಿದ್ರು. ನಾನು ನೋಡೋಷ್ಟ್ ನೋಡ್ದಿ ಕ್ಯಾಣ್ ಹತ್ಬಿಡ್ತು. ಬಾಯ್ ಬಂದ್ಬಿಟ್ಟಿ. ಏ ಪಾರು, ಅಣ್ಣಪ್ಪನವ್ರ ವಿಷಯಕ್ಕೆ ಮಧುರ ಅವ್ರಿಗೆ ಬಯಕ್ ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು? ಅವ್ರನ್ನ ಯಾರು ಅನ್ಕೊಂಡ್ಬಿಟ್ಟಿದೆ. ಅವ್ರು ಯಾರಾದ್ರೆ ನಂಗೇನಾಗ್ಬೇಕು? ಗಂಡಸ್ರಿಗೆ ಮರ್ಯಾದೆ ಕೊಡ್ದಿರೋ ಯಾವ ಹೆಂಗಸ್ರು ನಾ ಸುಮ್ನೆ ಬಿಡಾಕಿಲ್ಲ. ಅದಕ್ಕೆ ತಾನೇ ನಾನಿಂದ ಇಷ್ಟೊಂದು ತಿರುವುತಿಂದ ನೋಡ್ಕೊತಾ ಇರೋದು. ಕುಂಕನೆ ಅವಳು ನೀ ಕೊಡ ಮರ್ಯಾದಿನ ಎಲ್ಲಿಟ್ಕೋಬೇಕು ಅಂತ ಗೊತ್ತಾಗದೆ ಗುಂಡಿ ತೋಡ್ ಊತಾಕ್ತಾವನಿ. ಬಾವೋ, ನೀವು ನಂಗೆ ಉಗಿತಾ ಇದ್ದೀರಾ ಇಲ್ಲ ಹೊಗಳ್ತಾ ಇದ್ದೀರಾ? ಅದೇ ನನಗೆ ಗೊತ್ತಾಯ್ತಾ ಇಲ್ಲ. ಈ ಒಂದೊಳ್ಳೆ ಕೆಲಸ ಮಾಡಿದೆ ಅಲ್ಲ, ಆ ಖುಷಿಗೆ ನಮ್ಮ ಅಂಗಡಿಯಿಂದ ಒಂದು ಪಟಾಪಟಿ ಚಡ್ಡಿ ತಂದು ಕೊಡ್ತೀನಿ ಎಂದಿ. ಅಂದ್ರೆ ನಮ್ಮ ಅಂಗಡಿ ದಂಡಲ್ಲಿ ಒಂದು ಸೀರೆ ಅಂಗಡಿ ಇದೆ, ಅಲ್ಲಿಂದ ಒಂದೊಳ್ಳೆ ಸೀರೆ ತಂದು ಕೊಡ್ತೀನಿ ಎಂದಿ. ಬಾವೋ, ನೀವು ತಂದ್ಕೊಡು ತೂತ್ ಬಿದ್ದಿರೋ ಸೀರೆ ಯಾರಿಗೆ ಬೇಕು ನೀವೇ ಮಾಡಿಕೊಳ್ಳಿ. ನಾನು ಹೋಗಿ ಮಧುರ ಅವರು ಹೆಂಗ್ ಬದ್ಲಾಗೋರೆ ಅಂತ ನೋಡ್ಕೊ ಬರ್ತೀನಿ. ಆಹಾ, ಹೆಂಗಸರ್ಗ ಕಂಡವ್ರಟ್ಟಿ ವಿಷಯ ಅಂದ್ರೆ ತಟ್ಟಲ್ಲಿರೋ ಹಿಟ್ಟು ಬಿಟ್ಬಿಟ್ಟು ಓಡೊಂಟೋಗ್ಬಿಡ್ತಾರೆ. ಶಂಕರೇಶ್ವರ, ಈ ಹೆಂಗಸರನ್ನೆಲ್ಲ ನೀನೇ ಕಾಪಾಡಬೇಕು ತಂದೆ. ಏನು ಅಂದ್ರೆ ಸ್ವಲ್ಪ ಬರ್ತೀರಾ? ಇಷ್ಟೊತ್ತಲ್ಲಿ ಬೇಡಮ್ಮ. ಅಯ್ಯೋ, ನಾ ಕರ್ತಿದ್ದ ಅದಕ್ಕಲ್ಲ. ಮತ್ತಿನ್ಯಾವುದಕ್ಕೆ?
ಅದು ಅದು ಮಧು, ಕೈಯಲ್ಲಿ ರೀತಿ ಚೊಂಬಿಡ್ಕೊಂಡು ಅದು ಅದು ಅಂದ್ರೆ ನನ್ಗೇನು ಅರ್ಥ ಆಗ್ಬೇಕು? ನಾನು ನಿಮ್ ಪಾದ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪಾದ ಪೂಜೆನಾ? ಇದೇನ್ ಮಧು, ಒಂದಾದ್ಮೇಲೆ ಒಂದು ಲಡ್ಡುನ ಬಾಯಿಗೆ ಹಾಕ್ತಾನೆ ಇದೆಯಾ? ಇಷ್ಟು ದಿನ ಪತಿಯೇ ಪ್ರತ್ಯಕ್ಷ ದೈವ ಅನ್ನೋದನ್ನ ಮರೆತು ನಿಮಗೆ ತುಂಬಾ ಕಾಟ ಕೊಟ್ಟಿದ್ದೀನಿ. ಆ ಪಾಪ ಪರಿಹಾರ ಮಾಡ್ಕೊಳಕ್ಕೆ ನಿಮ್ ಪಾದ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಧು, ನೀನು ಇಷ್ಟೊಂದು ಒಳ್ಳೆವಳು ಆಗ್ಬೇಡಮ್ಮ, ಆಮೇಲೆ ನಮ್ಮ ಮಮ್ಮಿ ಆದಷ್ಟು ಬೇಗ ಅಜ್ಜಿ ಆಗ್ಬಿಡ್ತಾರೆ. ಆಗ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ಈ ಸರಿ ಸರಿಗ